ಸ್ವಿಚ್ ವರ್ಡ್. ಸ್ವಿಚ್ ವರ್ಡ್ ನಾವು ಈಗಾಗಲೇ ಲಾಸ್ಟ್ ಟೈಮಲ್ಲಿ ಒಂದು ಸ್ವಿಚ್ ವರ್ಡ್ ತಿಳ್ಕೊಂಡಿದ್ವಿ. ಮತ್ತೊಂದು ಸರಿ ಒಂದು ಸ್ವಿಚ್ ವರ್ಡ್ ಹೇಳ್ತೀನಿ. ಇದೇನಂತ ಸ್ವಿಚ್ ವರ್ಡ್ ಅಂದರೆ ಕ್ಷಮಕ್ಕೋಸ್ಕರ, ಕ್ಷಮಾ ಭಾವನೆ. ನೋಡಿ, ಕ್ಷಮಿಸೋದ್ರಲ್ಲಿ ಕ್ಷಮ ಅನ್ನೋದು ನೋಡಿ ಯಾವಾಗಲೂ ಇಷ್ಟೇ. ನಮ್ಮನ್ನು ನಾವು ಕ್ಷಮಿಸ್ಕೊಳೋದಾಗ್ಲಿ, ಇನ್ನೊಬ್ಬನು ಕ್ಷಮಿಸೋದು. ಈಗಾಗಲೇ ಮೊನ್ನೆ ದ ಮ್ಯಾಜಿಕ್ ಆಫ್ ಲಾ ಆಫ್ ಅಟ್ರಾಕ್ಷನ್ ಅಂದರೆ ಲಾ ಆಫ್ ಅಟ್ರಾಕ್ಷನ್ ಆಕರ್ಷಣ ಸಿದ್ಧಾಂತ ಹಿಂದ್ಗಡೆ ಇರುವಂಥ ಒಂದು ಮ್ಯಾಜಿಕ್ ಏನು, ಅದು ಸೈನ್ಸ್ ಏನಂತ ಅದು ಹೇಳುವಾಗ ನಾವೆಲ್ಲರೂ ಎಷ್ಟೋ ನೀಟಾಗಿ ತಿಳಿಸ್ಕೊಟ್ಟಿದ್ವಿ. ಇದು ಈಗಾಗಲೇ ಎಲ್ಲ ಕ್ಲಾಸಲ್ಲಿ ಪ್ರತಿಯೊಬ್ಬರು ಸ್ಪಿರಿಚುವಲ್ ಮಾಸ್ಟರ್ ಬಂದಿರೋರೆಲ್ಲ ಹೇಳ್ತಾ ಇರ್ತಾರೆ. ನಾವೆಲ್ಲ ಶಕ್ತಿ ಪದಾರ್ಥಗಳು, ನಿಮ್ಮಲ್ಲಿರೋದು ಶಕ್ತಿ ನನ್ನಲ್ಲಿದೆ, ಎಲ್ಲ ಜಂತುಗಳಲ್ಲಿ, ಸಸ್ಯಗಳಲ್ಲಿ, ಇಡೀ ಬ್ರಹ್ಮಾಂಡದಲ್ಲಿ ಅಹಂ ಬ್ರಹ್ಮಾಸ್ಮಿ ತತ್ವಮತೆ ಶ್ವೇತಕೇಶು ತತ್ ಸತ್ ಸರ್ವಂ ಕಲಿದ್ವಂ ಬ್ರಹ್ಮಂ. ಅಂದರೆ ಅರ್ಥ ಏನು? ಎಲ್ಲದರಲ್ಲಿ ಒಂದೇ ಶಕ್ತಿ ಅಡಗಿದೆ, ಎಲ್ಲದರಲ್ಲಿ ಇರೋದು ಆತ್ಮ ಚೈತನ್ಯವೇ ಅನ್ನುವಾಗ ಯಾರನ್ನ ನಾವು ಬಯಸಿದ್ರೆ, ಯಾರನ್ನ ಬೈದ್ರೆ, ಯಾರನ್ನ ಹಟ್ ಮಾಡಿದ್ರೆ ಖಂಡಿತ ನಾವು ಹಟ್ ಮಾಡ್ಕೊತಾ ಇದೀವಿ ಅಂತಾನೆ ಅರ್ಥ. ಅಷ್ಟು ಹೇಳೋದಿದೆ. ಯಾರನ್ನ ನೀವು ಕ್ಷಮಿಸಿದ್ರೆ ಏನಾಗುತ್ತೆ ಗೊತ್ತಾ? ಫಸ್ಟ್ ನೀವು ಕ್ಷಮಿಸ್ಕೊಳೋದಾಗತ್ತೆ ಫಸ್ಟ್, ಆಯ್ತಾ? ಯಾರನ್ನ ಹಟ್ ಮಾಡಿದ್ರೆ ಅವರೆಲ್ಲ ಹಟ್ ಆಗೋದು. ಅದಕ್ಕಿಂತ ಮುಂಚೆ ಫಸ್ಟ್ ನೀವೇ ಹಟ್ ಆಗ್ಬೇಕಾಗತ್ತೆ, ಆಯ್ತಾ? ಈಗ ಯಾರನ್ನ ಒಂಥರ ಅವ್ರನ್ನ ಒಂಥರ ಏನಾದರೂ ನಾವು ಏನು ಅನಬಾರ್ದು ಅಂತ ಮಾತುಗಳೆಲ್ಲ ಅಂತೀವಿ ಅಂತ ಇಟ್ಕೊಳ್ಳಿ. ಫಸ್ಟು ಅಪ್ಸೆಟ್ ಆಗೋದು ನಾವೇ. ನೀವು ಯಾಕೆ ಅಪ್ಸೆಟ್ ಆಗ್ತಾ ಇದ್ದೀರಾ? ಮತ್ತೆ ನೀವು ಅನ್ನೋದು ಅನಿಬಿಟ್ಟಿದ್ರಲ್ಲ, ಮತ್ತೆ ಯಾಕೆ ಅಪ್ಸೆಟ್ ಆಗ್ತಾ ಇದ್ದೀರಾ? ಅಂದರೆ ಅರ್ಥ ಏನು ಗೊತ್ತಾ? ಅವನಲ್ಲಿರೋ ಶಕ್ತಿ ನಮ್ಮಲ್ಲಿರೋ ಶಕ್ತಿ ಒಂದೇ. ಇಬ್ಬರು ಒಂದು ದಾರದಿಂದ ಕನೆಕ್ಟ್ ಆಗ್ಬಿಟ್ಟಿದ್ವಿ ಆಲ್ರೆಡಿ. ಆ ದಾರವೇ ಈ ಆತ್ಮ ಚೈತನ್ಯ. ನಮ್ಮನ್ನು ಕನೆಕ್ಟ್ ಮಾಡೇ ಇರ್ತದೆ ಅದು, ಆಯ್ತಾ? ನಾವೆಲ್ಲರೂ ಒನ್ನೊಬ್ರು ಕನೆಕ್ಟೆಡ್, ಫುಲ್ಲಿ ಕನೆಕ್ಟೆಡ್. ನಾವು ಅನ್ಕೊಂಡೋದು, ನಾವು ನೋಡೋಕ್ಕೆ ನಾನು ಹಿಂಗಿದ್ದೀನಿ, ಅವ್ರು ಹಿಂಗಿದ್ದೀರಿ, ಅವ್ರ ದೇಹ ಇದೆ, ಅವರ ಆಸ್ತಿಗಳು ಇದು ಅದು ಅಂತ ನಾವು ಡಿಫ್ರೆಂಟ್ ಆಗಿ ನೋಡ್ಕೊತಾ ಇರ್ತೀವಿ ಅಷ್ಟೇ. ಮೇಲ್ನೋಟಕ್ಕೆ ಡಿಫ್ರೆಂಟ್ ಆಗಿ ಕಾಣಿಸೋದು. ಆದರೆ ಅಲಗಡೆ ಅಂತರಾಳದಲ್ಲಿ ಎಲ್ಲರೂ ಕನೆಕ್ಟೆಡೇ, ಶಕ್ತಿ ಪರವಾಗಿ ಎಲ್ಲರೂ ಕನೆಕ್ಟೆಡೇ, ಆಯ್ತಾ? ನಿಮ್ಮಲ್ಲಿರೋದು ಶಕ್ತಿ, ನಮ್ಮಲ್ಲಿರೋದು ಶಕ್ತಿ, ಆ ಭಗವಂತನ ಶಕ್ತಿ ಎಲ್ಲ ಒಂದೇ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಈ ಕ್ಷಮಾಭಾವವನ್ನು ಹೆಚ್ಚು ಮಾಡ್ಕೋಬೇಕು. ನೋಡಿ, ಈ ಕ್ಷಮಾಭಾವನ ಮಾಡೋಕ್ಕೆ ನಾವು ಮತ್ತೆ ಇನ್ನೊಬ್ಬನು ಕ್ಷಮಾಭಾವನ ಮಾಡಿದರೆ ನಮ್ಮಲ್ಲಿ ಯಾವುದೇ ಎಮೋಷನ್ಸು, ಕಷ್ಟಗಳು, ಒಂಥರ ಬಾಧೆಗಳು, ಮತ್ತು ಅದರಿಂದ ನಾವು ದುಃಖ ಅನುಭವಿಸಿದಾಗ ಎಲ್ಲ ಹೊಟ್ಟೋಗುತ್ತೆ, ಆಯ್ತಾ? ಇದಕ್ಕೊಂದು ಅದ್ಭುತವಾದ ಸ್ವಿಚ್ ವರ್ಡ್ ಕೊಟ್ಟಿದ್ದಾರೆ, ಒಂದು ಮಂತ್ರ ಥರ ಕೊಟ್ಟಿದ್ದಾರೆ. ಅದೇನಂತಂದರೆ ಫಾರ್ಗಿವ್ ಹೈಫನ್ ಕ್ಲಿಯರ್ ಹೈಫನ್ ಲವ್ ಹೈಫನ್ ಬಿ ಹೈಫನ್ ಫ್ರೀ, ಆಯ್ತಾ? ಈ ರೀತಿಯಲ್ಲಿ ನೀವು ಬರ್ಕೋಬೇಕಾಗತ್ತೆ. ಫಸ್ಟ್ ಫಾರ್ಗಿವ್, FORGIVE ಫಾರ್ಗಿವ್ ಹೈಫನ್ ಕ್ಲಿಯರ್ CLEAR ಕ್ಲಿಯರ್ ಹೈಫನ್ ಲವ್ LOVE ಹೈಫನ್ ಅಂದರೆ ಡ್ಯಾಶ್ ಲವ್ ಹೈಫನ್ BE ಹೈಫನ್ ಫ್ರೀ FREE ಫ್ರೀ. ಇಷ್ಟೇ ಇರೋದು. ಇಷ್ಟು ಮಾಡಿಕೊಂಡ್ರೆ ಸಾಕು. ಎಷ್ಟು ಅದ್ಭುತ ಕೆಲಸ ಮಾಡತ್ತಂದರೆ, ಸೊ ಒಳ್ಳೆ ರಿಲೇಷನ್ಶಿಪ್ಸ್ ಆಗತ್ತೆ, ಇನ್ನೊಬ್ಬರ ಜೊತೆಗೆ ಒಳ್ಳೆ ಫ್ರೆಂಡ್ಶಿಪ್ ಡೆವಲಪ್ ಆಗುತ್ತೆ, ಆಯಿತಾ? ಇವೆಲ್ಲನೂ ಮಾಡಿಕೊಡ್ತದೆ. ಇದಕ್ಕೊಂದು ಅಫರ್ಮೇಷನ್ ಕೊಟ್ಟಿದ್ದಾರೆ, ಬೇಕಂದರೆ ಅದು ಇಂಗ್ಲೀಷಲ್ಲಿದೆ, ಅದು ಹೇಳ್ಕೊಂಡು ಬೇಕಂದರೆ ಇದನ್ನು ಬರ್ಕೋಲಿ, ಚೀಟಿಯಲ್ಲಿ ಬರ್ಕೋಲಿ, ಆಯಿತಾ? ಇದು ಹೇಳ್ಕೊತಾ ಇರಿ ಮಂತ್ರತಲ ದಿನಕ್ಕೊಂದ್ಸರಿ 20 ಇಂಥ ಸಮಸ್ಯೆಗಳಿದ್ದರೆ, ನಿಮಗೆ ಯಾರನ್ನ ನೀವು ಕ್ಷಮೆ ಮಾಡಬೇಕು ಅಂತಂದರೆ ನೀವು ಮಾಡೋಕ್ಕಾಗ್ತಾ ಇಲ್ಲ, ಅವ್ರ ಹತ್ರ ಹೋಗಿ ಡೈರೆಕ್ಟ್ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ಅಂತ ಹೇಳೋದು, ಆಯಿತಾ? ಅದು ಒಂದು ಅಫರ್ಮೇಷನ್ ತಗೊಳ್ಳಿ. ಐ ರಿಲೀಸ್ ಬ್ಲೇಮ್ ಆ್ಯಂಡ್ ಪೇಯ್ನ್ ಫುಲ್ ಸ್ಟಾಪ್. ನೆಕ್ಸ್ಟ್, ಐ ಫರ್ಗಿವ್ ಮೈ ಸೆಲ್ಫ್ ಆ್ಯಂಡ್ ಅದರ್ಸ್ ವಿತ್ ಲವ್. ಇದೊಂದು ಸ್ಟೇಟ್ಮೆಂಟ್ ಬರ್ಕೊಳ್ಳಿ, ಆಯಿತಾ? ಇದು ಅಫರ್ಮೇಷನು ಜೊತೆಗೆ ಕೆಳಗಡೆ ಇದೊಂದು ಬರ್ಕೊಂಡದು ಸ್ವಿಚ್ ವರ್ಡ್ ಬರ್ಕೊಂಡದು. ಎರಡಿಂದ ಅದ್ಭುತ ರಿಸಲ್ಟು. ಅಫರ್ಮೇಷನ್ ಮತ್ತೊಂದು ರಿಪೀಟ್ ಮಾಡ್ತೀನಿ. ಐ ರಿಲೀಸ್ ಬ್ಲೇಮ್ ಆ್ಯಂಡ್ ಪೇಯ್ನ್ ಫುಲ್ ಸ್ಟಾಪ್. ಐ ಫರ್ಗಿವ್ ಮೈ ಸೆಲ್ಫ್ ಆ್ಯಂಡ್ ಅದರ್ಸ್ ವಿತ್ ಲವ್. ಈ ಅಫರ್ಮೇಷನ್ ಹೇಳ್ಕೊಂಡು ಕೆಳಗಡೆ ಈ ಸ್ವಿಚ್ ವರ್ಡ್ ಬರ್ಕೊಂಡಿದ್ರೆ ಅಂದರೆ ಅದ್ಭುತ ರಿಸಲ್ಟ್. ಈ ಕ್ಷಮಾ ಮಾಡೋದಾಗ್ಲಿ, ಕ್ಷಮಿಸೋದಾಗ್ಲಿ, ನೀವು ಕ್ಷಮಿಸ್ಕೊಂಡೋದು, ಇನ್ನೊಬ್ಬರು ಕ್ಷಮ ಮಾಡೋದಾಗ್ಲಿ, ಎರಡು ಅದ್ಭುತ ರಿಸಲ್ಟ್ ಕೊಡುತ್ತೆ. ಬೇಗ ನಿಮಗೆ ಆಗಿರೋ ತೊಂದರೆಗಳಿಂದ ಆಚೆ ಕಡೆ ಬರುವಂಥದ್ದು ಅದ್ಭುತವಾದ ರೀತಿಯಲ್ಲಿ ಆಗತ್ತೆ. ಇದನ್ನು ದಯವಿಟ್ಟು ಪಾಲನೆ ಮಾಡಿ. ಓಕೆ.